ಕಳೆದ 40 ವರ್ಷದ ಹಿಂದೆ ನಿವೇಶನ ರಹಿತರಿಗೆ ಮಂಜೂರಾದ ಭೂಮಿಯಲ್ಲಿ ಕಾನೂನುಬದ್ಧ 48 ನಿವೇಶನ ಹೊರತುಪಡಿಸಿ ಉಳಿದ ನಿವೇಶನ ಹಂಚಿಕೆ ಮಾಡಲು ವಿಳಂಬ ಅನುಸರಿಸುತ್ತಿರುವ ಪಿಡಿಒ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜನವರಿ 9ರಂದು ಕಲ್ಲೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ದಲಿತರಿಗೆ ನಿವೇಶನ ನೀಡಲು ಅಲ್ಲಿನ ಕೆಲ ಸರ್ವಣಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಅಡ್ಡಿಪಡಿಸಿದ್ದಾರೆ. ನಿಯಮಾನುಸಾರ ದಲಿತರಿಗೆ ನೀಡಬೇಕಾದ ನಿವೇಶನ ನೀಡಲು ಅಲ್ಲಿನ ಪಿಡಿಒ ಮಂಜುನಾಥ್ ಸಹ ಸ್ಪಂದಿಸಿಲ್ಲ. ಈ ವಿಳಂಬ ನೀತಿ ಹಾಗೂ ದಲಿತ ವಿರೋಧ ನೀತಿ ಖಂಡಿಸಿ ಉಗ್ರ ಹೋರಾಟ ಪ್ರತಿಭಟನೆ ನಡೆಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದಸಂಸ ಸಂಚಾಲಕ ಚೀಳೂರು ಶಿವನಂಜಪ್ಪ ಸೇರಿದಂತೆ ಮಾಜಿ ಸಂಚಾಲಕ ಪಾಂಡುರಂಗಯ್ಯ ಮತ್ತು ದಲಿತ ಮುಖಂಡ ಡಿ ಮಂಜುನಾಥ್ ಮಾತನಾಡಿದ್ದು ಹೀಗೆ. ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರುದ್ರಪ್ರಕಾಶ್, ಶಾಂತರಾಜು, ಶಿವಲಿಂಗಯ್ಯ, ಗೋವಿಂದರಾಜು, ಬಾರೇಮನೆ ವೆಂಕಟೇಶ್, ನಾರಾಯಣ್ ಇತರರು ಇದ್ದರು. ಅವನಿಗೆ ಶಿಕ್ಷೆ ಏನ್ ಕೊಡ್ಬೇಕು ಅಂತ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಕೋರ್ಟ್ ಐತೆ ಬೆಂಗಳೂರಲ್ಲಿ, ಅಲ್ಲಿಗೆ ಅದು ಶಿಫ್ಟ್ ಆಗೈತೆ. ಆಮೇಲೆ ಈ ಆಶ್ರಯ ಕಮಿಟಿ ಇರೋದು MLA ಅವರ ಅಧ್ಯಕ್ಷರದು MT ಕೃಷ್ಣಪ್ಪನವರು, ಅವರು ಮಾತ್ರ ವಿತರಣೆ ಮಾಡಕ್ಕೆ ಹಕ್ಕಿರೋದು. ಅದನ್ನ ಬಿಟ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರೇ ಮಾರ್ಕೊಳ್ಳೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಯಾರು ಬೇಕಾದ್ರೂ ಮಾಡ್ಕೊಳ್ಳೋದು, ಈ ತರ ತುಂಬಾ ಅವ್ಯವಹಾರ ಗ್ರಾಮ ಪಂಚಾಯತಿ ಕಲ್ಲೂರಲ್ಲಿ ನಡೆದಿದೆ. ಅದಕ್ಕೋಸ್ಕರ ಸ್ಟ್ರೈಕ್ ಕರೆದವ್ರೆ. ದಯವಿಟ್ಟು ಎಲ್ಲರೂ ಒಂದು ಸಹಕಾರ ಮಾಡಿ ಇದ್ರ ಬಗ್ಗೆ ಒಂದು SC/ST ನ್ಯಾಯ ದೊರಕಿಸ್ಕೊಡೋಣ. ಅದರಿಂದ ಒಂದು ಒಳ್ಳೇದಾಗುತ್ತೆ. ಎಲ್ಲ ಬಡವರು, ಯಾರಿಗೂ ಮನೆಗಳಿಲ್ಲ, ಅಲ್ಲಿ ಎಲ್ಲ 4-5 ಜನ ಅಣ್ಣ ಇರ್ತಾರೆ, ಚಿಕ್ಕ ಮನೇಲಿ ಜೀವನ ಮಾಡ್ತಿರ್ತಾರೆ. ಅದರಿಂದ ತುಂಬಾ ತೊಂದರೆ ಆಗಿದೆ ಅವ್ರಿಗೆ. ಅದಕ್ಕೊಂದು ಸಹಕಾರ ಮಾಡಿಕೊಟ್ರೆ ಸರಿ ಆಗುತ್ತೆ. ಆಮೇಲೆ ಬಿಳಿನಂದಿ ಫಾರೆಸ್ಟ್ ಅಲ್ಲಿ ನಮ್ಮ MLA ಅವರು ಮತ್ತೆ 4 ಲಕ್ಷ ವಸತಿ ಸಮುಚ್ಚಯಕ್ಕೆ ಬರ್ಕೊಟ್ಟಿದ್ದಾರೆ. ಈಗ ತಹಸೀಲ್ದಾರಿಗೆ ಬಂದಿದೆ, ಅವ್ರು ಇನ್ಸ್ಪೆಕ್ಷನ್ ಮಾಡಿ ಅದು ಮಾಡ್ಕೊಡ್ತಾರೆ. ಅದರಲ್ಲಿ ಏನು ಚರ್ಚೆ ನಡೀತಾ ಇದೆ, ಈ ಕಲ್ಲೂರು ಗ್ರಾಮ ಪಂಚಾಯತಿ ಹಿಂದಿಂದಲೂ ಕೂಡ ದಲಿತರ ವಿರೋಧಿ ಗ್ರಾಮ ಪಂಚಾಯತಿ ಆಗ್ತಾ ಇದೆ. ಈ ಹಿಂದೆ ಗ್ರಾಮ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕುಮಾರ್ ಅವ್ರನ್ನೂ ಕೂಡ ಸವರ್ಣೀಯ ಸದಸ್ಯರು ಕೆಲಸ ಮಾಡಲಿಕ್ಕೆ ತೊಂದರೆ ಕೊಟ್ಟು ಅವನಿಗೆ ತೊಂದರೆ ಕೊಟ್ಟರು. ಆ ಸಂದರ್ಭ ಕೂಡ ನಾವೆಲ್ಲರೂ ಕೂಡ ಒಕ್ಕೋರ್ಲಿಂದ, ಇಡೀ ದಲಿತ ಸಂಘಟನೆ ಒಕ್ಕೋರ್ಲಿಂದ ಆ ವಿಚಾರಕ್ಕೆ ನಾವು ವಿರೋಧ ಮಾಡಿ ನಾವೇನು ಗ್ರಾಮ ಅಧ್ಯಕ್ಷರಿಗೆ ಕೆಲಸ ಮಾಡಿ ಅನುವು ಮಾಡಿಕೊಡ್ಬೋದು ಕೇಳ್ತಿದ್ವಿ. ಮುಂದುವರೆದ ಭಾಗದಲ್ಲಿ 102 ಸೈಟ್ಗಳನ್ನ ಮಂಜುನಾಥ್ ಪತ್ರಕರ್ತರು ತುಂಬಾ ದಿವಸದಲ್ಲೂ ಕೂಡ ಹೋರಾಟ ಮಾಡಿಕೊಂಡು ಸೆಲ್ಲಿಗೆ ಹಾಕೊಂಡು ನಮ್ಮ SC/STಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ಸೈಟ್ ಅನ್ನ ಇವತ್ತು ಸವರ್ಣಿ SC/STಗಳಿಗೆ ದೌರ್ಜನ್ಯವಾಗಿ ಅನ್ಯಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. 48 ಸೈಟನ್ನು ಅಧಿಕೃತವಾಗಿ ದಾಖಲೆ ಆಗಿರ್ತಕ್ಕಂಥದ್ದು. ಇನ್ನು ಮಿಕ್ಕಿ ಸೈಟ್ಗಳಲ್ಲಿ ಎಲ್ಲವೂ ಫ್ರಾಡ್ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಆ ಕಾರಣಕ್ಕೋಸ್ಕರ ತಮ್ಮ ಮುಖೇನ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಬಡ ಸಮುದಾಯಗಳಿಗೆ ಹೇಳೋದೇನಂದ್ರೆ, ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಗುರುವಾರ ನಾವು ಹೋರಾಟ ಮಾಡಲಿಕ್ಕೆ ನಾವು ಆ ಊರಿನ ಪ್ರಮುಖರು ಮತ್ತೆ ಎಲ್ಲ ಸಂಘಟನೆ ಕೂಡ ತೀರ್ಮಾನ ತೆಗೆದುಕೊಂಡಿದೆ. ಆ ಕಾರಣಕ್ಕೋಸ್ಕರ ತಮ್ಮ ಸಹಕಾರದಲ್ಲಿ ಬಂದು ಈ ಒಂದು SC/STಗಳಿಗೆ ಸಹಕಾರ ಮಾಡಬೇಕು ಅಂತ ಬಳಿಕ ಜೊತೆಯಲ್ಲಿ ಈ ತಾಲೂಕು ಒಳಗಡೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 5 ವರ್ಷಗಳಿಂದ ದಲಿತರ ಮೇಲೆ ತುಂಬಾ ಅನ್ಯಾಯ ನಡೀತಾ ಇದೆ. ಅದು ಒಂದು ಪ್ರಕರಣ, 4-5 ಪ್ರಕರಣ, ಪೆತ್ನಳ್ಳಿ ಪ್ರಕರಣ ಆಗಿರ್ಬೋದು, ಅಭಿಷೇಕ್ ಪ್ರಕರಣ ಆಗಿರ್ಬೋದು, ಮತ್ತೆ ಈಗಿನ ನಿನ್ನೆ ನಮ್ಮ ಮೂರ್ತಣ್ಣ ಪ್ರಕರಣ ಆಗಿರ್ಬೋದು, ಮತ್ತೆ ನಿನ್ನೆ ಆಗಿರ್ತಕ್ಕಂಥ ಒಂದು ಪ್ರಕರಣ ಆಗಿರ್ಬೋದು. ಈ ತರ ದೊಡ್ಡ ಮೇನ್ ಪ್ರಕರಣಗಳು, ಸಣ್ಣ ಪುಟ್ಟ ಪ್ರಕರಣಗಳು ನಡೀತಾ ಇರ್ತವೆ. ಆ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ನಾನು ಈ ಮುಖೇನ ಆಗ್ರಹ ಪಡಿಸ್ತೇನೆ, ಇದು ಆದಷ್ಟು ಜರೂರಾಗಿ ಸಮಸ್ಯೆ ಬಗೆಹರಿಸಬೇಕು. ನಿನ್ನೆ ಆಗಿರ್ತಕ್ಕಂಥ ಪ್ರಕರಣ, ಯಾರು ಚಂದ್ರಶೇಖರ್ ಅಪರಾಧಿ ಇರ್ತಕ್ಕಂಥ ವ್ಯಕ್ತಿನ ಆದಷ್ಟು ಬೇಗ ಅವನನ್ನ ಹಿಡಿಬೇಕು. ಹಿಡಿದು ಮುಂದಿನ ದಿನಗಳಲ್ಲಿ ನಮ್ಗೆ ದಲಿತರು ಹೋರಾಡ್ತಕ್ಕಂಥ ವಾತಾವರಣ, ದಲಿತರು ರಕ್ಷಣೆ ಮಾಡ್ತಕ್ಕಂಥದ್ದು ಏನು ಈ ಒಂದು ಗುಬ್ಬಿ ತಾಲೂಕುಗಳಿಂದ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖೇನ ನಾವು ಮಾತಾಡ್ತೀವಿ. ಗುರುವಾರ ದಯಮಾಡಿ ಕಲ್ಲೂರಿಗೆ ಎಲ್ಲ ಪತ್ರಿಕೆಯರು ನಿಮ್ಮ ಸಹಕಾರ ಮುಖೇನ ಎಲ್ಲರೂ ಕೂಡ ಬರಬೇಕು ಅಂತ ಹೇಳ್ಬಿಟ್ಟು ಮುಖೇನ ನಾನು ಅವ್ರನ್ನ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ. ಈ ಗುರುವಾರ ದಿವಸ ಕಲ್ಲೂರು ಗ್ರಾಮ ಪಂಚಾಯತಿ ಮುಂಭಾಗ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇತ್ತೀಚೆಗೆ ಕಲ್ಲೂರು ಗ್ರಾಮದ ವ್ಯಾಪ್ತಿ ಬರ್ತಕ್ಕಂಥ ಅರ್ದೇವನಹಳ್ಳಿ ಗ್ರಾಮದಲ್ಲಿ ದಿವಂಗತ ಶಿವನಂಜಪ್ಪನವರು ಶಾಸಕರಾದ ಅಧ್ಯಕ್ಷತೆಯಲ್ಲಿ 102 ಸೈಟನ್ನ ವಿತರಣೆ ಮಾಡ್ತಾರೆ. ಅದರಲ್ಲಿ 48 ಮಾತ್ರ ಊರ್ಜಿತ ಆಗಿರುತ್ತೆ. ಇನ್ನು ಉಳಿಕೆ ಸೈಟ್ಗಳನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ಬೋಗಸ್ ಹಕ್ಕುಪತ್ರ ಸೃಷ್ಟಿ ಮಾಡ್ಕೊಂಡು ಅದನ್ನೆಲ್ಲ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಈ ಸಂಬಂಧ ನಾನು
ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತುಮಕೂರು ಹಾಗೂ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿ ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿ 48 ಹಕ್ಕುಪತ್ರ ಮಾತ್ರನೇ ಇದು ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಆ ಅವಧಿನಲ್ಲಿ ಖಾತೆ ಮಾಡ್ತಕ್ಕಂಥ ಗಂಗಮಹಾದೇವಯ್ಯ PDO ಇವ್ರನ್ನು ಕೂಡ ಅಮಾನತು ಮಾಡಿ ಆ ಅವಧಿನಲ್ಲಿ ಸೈಟ್ನ ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ KC ಗಿರೀಶ್ ಇವ್ರ ಮೇಲೂ ಸಹ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ಇದು ಇದು ಕೂಡ ಮಾನ್ಯ ನಮ್ಮ ತುರುವೇಕೆರೆ ಕ್ಷೇತ್ರದ ಶಾಸಕರು MP ಕೃಷ್ಣಪ್ಪಣ್ಣವ್ರಿಗೆ ವಿಚಾರ ಗಮನ ತಂದಾಗ ಉಳಿಕೆಯ ಸೈಟ್ಗಳನ್ನ ಹಂಚಿಕೆ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ PDO ಅವರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೆ ಕಲ್ಲೂರು ಗ್ರಾಮದ ಕೆಲ ಪ್ರಭಾವಿ ಗ್ರಾಮ ಪಂಚಾಯತಿ ಸದಸ್ಯರ ಕುಮ್ಮಕ್ಕಿನಿಂದ ಗ್ರಾಮ ಪಂಚಾಯತಿ PDO ಮಂಜುನಾಥ್ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಇವರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾರೋ ಅಥವಾ ಒಬ್ಬ ಪ್ರಭಾವಿ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಕೆಲಸ ಮಾಡ್ತಾರೋ ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ಜೊತೆಗೆ ಈಗಾಗಲೇ ಕಲ್ಲೂರು ಗ್ರಾಮದಲ್ಲಿ ಸುಮಾರು 60 ವರ್ಷಗಳಿಂದ ಇದ್ದಂತ ಒಂದು ಹರಿಜನ ಕಾಲೋನಿ ಜಾಗವನ್ನು ಸಹ ಅಕ್ರಮವಾಗಿ ಸವರ್ಣೀಯರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ವಿಚಾರನೂ ಸಹ ಗ್ರಾಮ ಪಂಚಾಯತ್ ಗಮನದಲ್ಲಿದೆ. ಇದನ್ನು ಸಹ ಅವ್ರು ಕ್ರಮ ವಹಿಸ್ತಾ ಇಲ್ಲ. ಜೊತೆಗೆ ಕಲ್ಲೂರು ಗ್ರಾಮದ SC ಕಾಲೋನಿ ಆಗಿರ್ಬೋದು ಮತ್ತೆ ST ಕಾಲೋನಿ ಜೊತೆಗೆ ಏನು ಹಿಂದುಳಿದ ವರ್ಗದ ಜನಾಂಗ ವಾಸ ಮಾಡ್ತಿದಾರೋ ಇವ್ರಿಗೆ ಈ ಖಾತೆ ಮಾಡ್ಲಿಕ್ಕೆ ತಿಂಗಳಾನುಗಟ್ಟಲೆ ಬೇಕು. PDO ದುಡ್ಡು ಕೊಟ್ರೆ ಮಾತ್ರ ಹೋಗ್ತಾರೆ, ಇಲ್ಲಾಂದ್ರೆ ಹೋಗಲ್ಲ. ನಾವು ಅರ್ಧೇನಹಳ್ಳಿ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಿವೇಶನ ಹಂಚಿಸ್ತಾ ಇದ್ದೀವಿ. ಇದರಲ್ಲಿ ಬರೀ SC ST ಅನ್ನೋದಿಲ್ಲ, ಎಲ್ಲರಿಗೂ ಕೂಡ ಅನುಕೂಲ ಆಗಲಿ, ನಾವು ಬಡವರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದನ್ನ PDO ಅವರು ಬಹಳ ತುಂಬಾ ನೆಗ್ಲೆಕ್ಟ್ ಆಗಿ ತಗೊಂತಾ ಇದ್ದಾರೆ. ಯಾರೇ ಹೋದ್ರು ಸ್ಪಂದಿಸಲ್ಲ, ಬೇಕಾಬಿಟ್ಟಿ ಮಾತಾಡ್ತಾರೆ. ಈ ವಿಚಾರವಾಗಿ ಆಮೇಲೆ ಏನು 24.75 ಹಣ ಇದೆ ಪರಿಶಿಷ್ಟ ಮೀಸಲು, ಇದನ್ನು ಸಹ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತಾ ಇದ್ದಾರೆ. ಅಂಗವಿಕಲರ ಹಣ ಖರ್ಚು ಮಾಡ್ತಾ ಇದ್ದಾರೆ. ಲೆಕ್ಕ ಬುಕ್ ಯಾವುದು ಸಹ ಇರೋದಿಲ್ಲ. ಯಾರಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಂದ ದಬ್ಬಾಳಿಕೆ ಮಾಡಿಸೋದು, ದೌರ್ಜನ್ಯ ಮಾಡಿಸೋದು, ಬೆದರಿಕೆ ಹಾಕೋದು, ಈ ರೀತಿ ಮಾಡ್ತಿದ್ದಾರೆ. ನಾನು ಮಾಧ್ಯಮ ಮುಖಾಂತರ ಹೇಳೋದಿಷ್ಟೇನೆ, ದಯಮಾಡಿ ನಿಮಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಗ್ರಾಮ ಪಂಚಾಯತಿಯ ಕೆಲವು ಮೆಂಬರ್ಗಳು ಹೇಳ್ತಾ ಇದ್ದೀನಿ, ಒಳ್ಳೇದ್ ಮಾಡಿ. ನಾವೇನು ನಿಮ್ಮ ಜಾಗದಲ್ಲಿ ನಾವು ಸೈಟ್ ಕೊಡಿ ಅಂತ ಕೇಳ್ತಾ ಇಲ್ಲ, ಸರ್ಕಾರ ಮೀಸಲಿರ್ತಕ್ಕಂಥ ಜಾಗದಲ್ಲಿ ಸೈಟ್ ಹಂಚಿಸಿ ಅಂತ ಹೇಳ್ತಿದ್ದೀವಿ ಹೊರತು ಏನಕ್ಕೆ ಸಿಗ್ಲಿ ಇಲ್ಲಿದ್ದೆಲ್ಲ ನೀವು ಕ್ರಿಯೇಟ್ ಮಾಡಿ ಎಲ್ಲಾ ವಿಚಾರದಲ್ಲೂ ದಲಿತ ಗಣ್ಯ ಆಗ್ಲಿ, ಅಲ್ಪಸಂಖ್ಯಾತ ಗಣ್ಯ ಆಗ್ಲಿ ಅಂತ ಹೇಳಿ ಇದು ಮಾಡ್ತಿದ್ರೆ ದಯಮಾಡಿ ಇದು ನಿಮ್ಗೆ ಶೋಭೆ ಅಲ್ಲ. ಈ ವಿಚಾರವಾಗಿ ಗ್ರಾಮ ಪಂಚಾಯತಿ ಮುಂಭಾಗ ಗುರುವಾರ ದಿವಸ ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಮಟ್ಟದ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕ ತಿಳಿಸ್ತೇನೆ.